ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಆನಂತರ ನಮಸ್ಕಾರ. ಸ್ನೇಹಿತರೆ ನೋಡಿ, 13ನೇ ತಾರೀಕು ಗುರು ಅಸ್ತಂಗತದಿಂದ ತ್ಯಾಗವನ್ನ ಮಾಡಿ ಹೊಸ ಗುರು ಉದಯ ಆಗ್ತಾ ಇದ್ದಾರೆ. ಈ ಗುರು ಉಚ್ಚರಾಶಿಯಲ್ಲಿ ಉದಯ ಆಗೋದ್ರಿಂದ ಮತ್ತೆ ಲಭ್ಯವಾಯಿತು ಮೀನರಾಶಿಗೆ ರಾಜಯೋಗದ ಕಾಲ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಮೀನರಾಶಿ ಮೀನಲಗ್ನಕ್ಕೆ ನಿಮ್ಮಲ್ಲಿ ನಿಜವಾಗ್ಲೂ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಅಷ್ಟು ಕೂಡ ನಿಮ್ಮಲ್ಲಿ. ಹೆಚ್ಚಿನದಾಗಿ ಯಾರು ಮೀನರಾಶಿ ಮೀನಲಗ್ನದವರಿದ್ದಾರೋ ಸಂತಾನವನ್ನ ಅಪೇಕ್ಷೆಯನ್ನ ಮಾಡ್ತಕ್ಕಂಥವ್ರು, ಮಕ್ಕಳ ಗುರಿಯತ್ತ ಚಿಂತನೆಗಳನ್ನ ಮಾಡ್ತಕ್ಕಂಥವ್ರು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಲವನ್ನ ಬೆಳೆಸ್ಕೊಳ್ತಕ್ಕಂಥವ್ರು, ಸ್ಪಿರಿಚುವಲ್ ಮೈಂಡ್ ಅನ್ನ ಬೆಳೆಸ್ಕೊಳ್ತಕ್ಕಂಥವ್ರು ಖಂಡಿತವಾಗಿ ಇದೊಂದು ಕೇವಲ 3-4 ತಿಂಗಳು ಬಹಳಷ್ಟು ಅವಕಾಶಗಳನ್ನ ತಂದುಕೊಡುತ್ತೆ. ಪಂಚಮದಲ್ಲಿ ಗುರು ಉದಯ ಆಗ್ತಾ ಇದೆ. ಅಸ್ತಂಗದ ತ್ಯಾಗದಿಂದ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಮೀನರಾಶಿ ಮೀನಲಗ್ನ, ಹಾಗೆ ಏನೋ ಮಂಕು ಕವಿದ ವಾತಾವರಣ ಇತ್ತು ಗುರುಗಳೇ ನಮ್ಗೆ ಅಂತಕ್ಕಂಥವ್ರಿಗೆ ಮೀನರಾಶಿ ಮೀನಲಗ್ನ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದೊಂದು ಅತ್ಯಂತ ಸುದಿನವಾಗಿರ್ತಕ್ಕಂಥ ರಾಜಯೋಗ ಹಂಸಯೋಗದ ಕಾಲ. ಪಂಚಮದಲ್ಲಿ ಉದಯ ಆಗ್ತಾ ಇದ್ದಾನೆ ಗುರು. ನಿಮ್ಮ ದಶಾಭುಕ್ತಿಗಳಿಗೆ ಬರೆದಿಟ್ಕೊಳ್ಳಿ. ಗುರು ದಶಾಭುಕ್ತಿಗಳು ನಡೀತಾ ಇದ್ದಂಥ ಪಕ್ಷದಲ್ಲಿ, ಈವನ್ ಶನಿ ದಶಾಭುಕ್ತಿಗಳು ನಡೀತಾ ಇರ್ತಕ್ಕಂಥ ಪಕ್ಷದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ನಿಮಗೆ ಕೊಟ್ಟೇ ಕೊಡುತ್ತೆ ಈ ಒಂದು ಅಸ್ತಂಗದ ಉದಯ ಆಗಿರ್ತಕ್ಕಂಥದ್ದು. ಪಂಚಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಗುರು ಕಾರಕೋ ಭಾವನಾಶ ಅಂತ ಕೂಡ ಕರೆದು, ಪಂಚಮದಲ್ಲಿ ಅಷ್ಟು ಉತ್ತಮ ಎಲ್ಲ ಮಕ್ಕಳ ಇದು ಮಾಡುತ್ತೆ ಎಕ್ಸೆಟ್ರಾ ಅಫ್ಕೋರ್ಸ್. ಆದರೆ ತನ್ನದೇ ಆಗಿರ್ತಕ್ಕಂಥ ರಾಶಿ ವೃಷಭ ರಾಶಿ ಚಿಕ್ಕ ಲಗ್ನವಾಗಿದ್ದಾಗ ಪಂಚಮದಲ್ಲೇ ಗುರು ಇತ್ತು ಅಂದಾಗ ಅಲ್ಲಿ ಸ್ವಲ್ಪ ಕಾರಕ ಆಗಿರ್ತಕ್ಕಂಥದ್ದು ನಾಶವನ್ನ ಮಾಡುತ್ತೆ ಅಂತಕ್ಕಂಥ ವಿಧಾನವಿದ್ದರೂ ಉಚ್ಚಸ್ಥಾನವಾಗಿರೋದ್ರಿಂದ ಆ ಭಾವಗಳು ಇನ್ನಷ್ಟು ಬಲಿಷ್ಠವಾಗತಕ್ಕಂಥದ್ದು. ಏನು ಈ ಮೀನರಾಶಿ ಮೀನಲಗ್ನಕ್ಕೆ 1 ಮತ್ತು 10ರ ಅಧಿಪತಿ ಪಂಚಮ ರಾಜಯೋಗದ ಕಾಲ. ಅಫ್ಕೋರ್ಸ್ ರಾಜಯೋಗ ಕೇಂದ್ರಾಧಿಪತಿ ಆಗಿರ್ತಕ್ಕಂಥದ್ದು ತ್ರಿಕೋಣದಲ್ಲಿ ಕೂತಿದೆ. ಮೂಲ ತ್ರಿಕೋಣ ನಿಜವಾಗ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ. ಯಾಕೆಂದ್ರೆ 5ರ ಸ್ಥಾನ ತುಂಬಾ ಸ್ಪಿರಿಚುವಲ್ ಸ್ಥಾನ, ಡಿಸೈರ್ ಅಂತ ಕರಿತೀವಿ. ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸ್ಥಾನ. ಮತ್ತೆ ಪಂಚಮ ಸ್ಥಾನ ಮಕ್ಕಳ ಸ್ಥಾನನ ಕೂಡ ಹೌದು. ಮಕ್ಕಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪಾತ್ರ. ಮಕ್ಕಳ ಯಾರು ಸಂತಾನ ಅಪೇಕ್ಷೆಯನ್ನ ಮಾಡ್ತಕ್ಕಂಥವ್ರು ಸಂತಾನ ಅಪೇಕ್ಷೆಯ ಕಾಲ. ಇವೆಲ್ಲವೂ ಲಭ್ಯ. ಬಹಳ ಮಹತ್ವವಾಗಿ ಬರೆದಿಟ್ಕೊಳ್ಳಿ. ಯಾರಾದರೂ ರಾಜಕೀಯ ವ್ಯಕ್ತಿಗಳು ಮೀನರಾಶಿ ಮೀನಲಗ್ನದಲ್ಲಿ ಹುಟ್ಟಿದ್ದಾರೆ, ಗುರು ದಶಾನೇ ಭುಕ್ತಿ ಇದೆ, ಖಂಡಿತವಾಗಿ ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗ್ತಕ್ಕಂಥದ್ದು. ರಾಜಕೀಯ ರಾಜಗಾಂಭೀರ್ಯ ಮ್ಯಾಕ್ಸಿಮಮ್ ಮುದ್ರೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಮೀನರಾಶಿ ಮೀನಲಗ್ನಕ್ಕೆ ಒದಗಿ ಬರೋದು ಸತ್ಯ. ಅದರ ಡೌಟೇ ಬೇಡ. ಉದಯ ಆಗ್ತಕ್ಕಂಥದ್ದು. ಆಮೇಲೆ ಅಕ್ಟೋಬರ್ ಕೊನೆಯ ಅಂದ್ರೆ ನವೆಂಬರ್ ಅಲ್ಲಿ 6ಷ್ಠ ಭಾವಕ್ಕೆ ಗುರು ಪಾದಾರ್ಪಣೆಯನ್ನ ಮಾಡುತ್ತೆ. ಅಲ್ಲೂ ಕೂಡ ಉತ್ಕೃಷ್ಟತೆ ಸಿಗ್ತದೆ. ಯಾರು ಮೀನರಾಶಿ ಮೀನಲಗ್ನದಲ್ಲಿದ್ದಾರೋ ಅದ್ಭುತವಾಗಿರ್ತಕ್ಕಂಥ ಫಲಗಳು. ಅಲ್ಲಿ ಕೂತಿರ್ತಕ್ಕಂಥ ಗುರು ವಿಶೇಷವಾಗಿರ್ತಕ್ಕಂಥದ್ದು 9ರ ಸ್ಥಾನ ವೀಕ್ಷಣೆ ಮಾಡುತ್ತೆ. ನಿಮ್ಮ ಲಗ್ನದಿಂದ 11ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ. ಸ್ವತಃ ಲಗ್ನವನ್ನ ವೀಕ್ಷಣೆಯನ್ನು ಮಾಡುತ್ತೆ. ಪವಿತ್ರವಾಗಿರ್ತಕ್ಕಂಥ ಬದಲಾವಣೆಯ ಸಮಯ ಖಂಡಿತವಾಗಿ ಹೇಳ್ತಾ ಇದೆ. ಮೀನರಾಶಿ ಮೀನಲಗ್ನಕ್ಕೆ ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಆಫ್ಕೋರ್ಸ್ ನಡೀತಕ್ಕಂಥ ಘಟನೆಗಳು. ಗುರು ಪಂಚಮದಲ್ಲಿದ್ದಾಗ ಜ್ಞಾನವನ್ನ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ವಿದೇಶ ಯೋಗ ಕಲಿಕಾ ಸ್ಥಾನ, ನಿಮ್ಮ ಬುದ್ಧಿಯ ತೀಕ್ಷ್ಣತೆಯನ್ನ ಕೊಡ್ತಕ್ಕಂಥದ್ದು ಕೂಡ ಗುರುವಿನ ತತ್ವ. ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ವಿದೇಶ ಹೋಗ್ಬೇಕು ಅಂತಕ್ಕಂಥವ್ರು ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಬೆಳಗಿ
ಈ ಯಾರಾದ್ರೂ ತಾನು ಇಷ್ಟಪಟ್ಟಿದ್ದೀನಿ ಗುರುಗಳೇ, ಆ ಇಷ್ಟಪಟ್ಟಿರ್ತಕ್ಕಂಥವ್ರು ನನಗೆ ಸಿಗಬಹುದಾ? ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನದ ಬಲ ಇತ್ತು ಅಂದ್ರೆ ಖಂಡಿತವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ. ವಿಶೇಷವಾಗಿರ್ತಕ್ಕಂಥ ಸ್ನೇಹಿತರು ಕೂಡ ಈ ಮೀನರಾಶಿ ಮೀನಲಗ್ನಕ್ಕೆ ಲಭ್ಯವಾಗ್ತಕ್ಕಂಥರುತ್ತೆ. ಆ ಸ್ನೇಹಿತರು ಕೂಡ ನಿಮಗೆ ಲಾಭವನ್ನು ತಂದುಕೊಡ್ತಕ್ಕಂಥ ಸುದಿನದ ಮಾರ್ಗವಾಗ್ತದೆ. ಯಾರು ಮೀನರಾಶಿ ಮೀನಲಗ್ನದಲ್ಲಿದ್ದೀರೋ, ಏನಾದರೂ ನೀವು ಟ್ರೇಡಿಂಗು, ಡಿಸೈರೋ ಅಥವಾ ಏನಾದರೂ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ, ಇಲ್ಲೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರ ಗುರು ಉದಯದಿಂದ ನಿಮಗೆ ಲಭ್ಯವಾಗ್ತದೆ. ಮ್ಯಾಕ್ಸಿಮಮ್ ಎಲ್ಲಾ ತರದ ಲಾಭ. ಅದೇನಂತಾರಲ್ಲ, ನೀವು ಮುಟ್ಟಿದ್ರೆ ಬೇರೆಯವ್ರಿಗೆ ಅದು ಚಿನ್ನವಾಗಿ ಪರಿಣಾಮವನ್ನು ಬೀರುತ್ತೆ. ನಿಮಗೆ ಬೇರೆಯವ್ರಿಗೆ ಏನು ಅದನ್ನ ಕೊಡ್ತಕ್ಕಂಥವ್ರು ಇದ್ದೀರೋ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಪವರ್ಫುಲ್ ಆಗ್ತಕ್ಕಂಥದ್ದು ಅವ್ರಿಗೆ ಇದರೊಳಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನ ನೀವು ಕೊಡ್ತೀರಾ. ನೀವು ಕೊಡ್ತಕ್ಕಂಥ ಸಜೆಷನ್ ಎಲ್ಲರಿಗೂ ಲಾಭವನ್ನ ಕೊಡ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿರುತ್ತೆ. ನಿಮ್ಮ ಬುದ್ಧಿಶಕ್ತಿ ಬಹಳಷ್ಟು ತೀಕ್ಷ್ಣವಾಗಿ ಡಿಗ್ನಿಫೈಡ್ ಆಗಿರ್ತಕ್ಕಂಥ ವಿಚಾರಗಳಿಗೆ ವಿಶೇಷವಾಗಿರ್ತಕ್ಕಂಥ ಮೀನರಾಶಿ ಮೀನಲಗ್ನಕ್ಕೆ ಫಲಗಳು ಲಭ್ಯವಾಗುತ್ತೆ. ಹಾಗೆ ನೋಡಿ, ಸ್ವತಃ ತನ್ನದೇ ಆಗಿರ್ತಕ್ಕಂಥ ರಾಶಿಯನ್ನು ನೋಡೋದ್ರಿಂದ 9ರ ದೃಷ್ಟಿ ನಿಮಗೆ ಲಭ್ಯವಾಗೋದ್ರಿಂದ ಮೀನರಾಶಿ ಮೀನಲಗ್ನಕ್ಕೆ ಬೆಳೆದ್ರಿಂದ ಅನೇಕ ಸಂಕಷ್ಟಗಳು, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ತಂದೆ ಮಕ್ಕಳ ನಡುವಿನ ಭಿನ್ನಾಭಿಪ್ರಾಯಗಳು, ಹಾಗೆ ಪ್ರಯಾಣಗಳು, ಇವೆಲ್ಲವೂ ಕೂಡ ಅಂದ್ರೆ ಅಭಿವೃದ್ಧಿ ಕೊಡುತ್ತೆ. ಆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದ ಫಲ, ಲಗ್ನದಲ್ಲೇ ಶನಿ ವಕ್ರನಾಗಿದ್ದ, ಬರ್ತಾ ಇರ್ತಕ್ಕಂಥದ್ದೆಲ್ಲ ನಿಷ್ಕ್ರಿಯ ಆಗಿತ್ತು, 12ರಲ್ಲಿ ರಾಹು ಇದ್ದ ಗುರುಗಳೇ, ಅಫ್ಕೋರ್ಸ್ ಎವ್ರಿಥಿಂಗ್ ವಿಲ್ ಬಿ ಕ್ಲೋಸಸ್. 9ರ ದೃಷ್ಟಿ ಗುರುವಿನ ಅನುಗ್ರಹನೇ ನಿಮ್ಮ ಮೇಲೆ ಇರೋದ್ರಿಂದ ಖಂಡಿತವಾಗಿ ಅದು ಅಭಿವೃದ್ಧಿ ಆಗ್ತದೆ. ನೀವು ಯಾವುದೇ ಕಾರ್ಯಗಳಲ್ಲೂ ಕೂಡ ಜಯಶೀಲರಾಗ್ತಕ್ಕಂಥದ್ದು ಇದೆ. ನಿಮ್ಮ ಅಂದ್ರೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು 200% ಸತ್ಯ. ಯಾರು ಮೀನರಾಶಿ ಮೀನ ಲಗ್ನದಲ್ಲಿ ಇದ್ದಾರೋ, ಗುರು ಉದಯದಿಂದ ವಿಶೇಷವಾಗಿರ್ತಕ್ಕಂಥ ರಾಜಯೋಗ, ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಿರ್ತಕ್ಕಂಥ ವಿಚಾರಗಳು, ಸರ್ಕಾರಿ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಎಲ್ಲವೂ ಲಭ್ಯವಾಗುತ್ತೆ. ಸಂತಾನವಿಲ್ಲದಿದ್ದರಿಗೆ ಸಂತಾನ ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಕಾಲವಾದ್ರಿಂದ ಇದೊಂದು ಅತ್ಯಂತ ಶುಭದ ಕಾಲ. ಖಂಡಿತವಾಗಿ ಈ ಒಂದು ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ. ಗುರುವಿನ ಅನುಗ್ರಹ ಸ್ವತಃ ಇರೋದ್ರಿಂದ ಎಲ್ಲವೂ ಶುಭವಾಗ್ತದೆ. ಓಂ ಬ್ರಹ್ಮಸ್ಪದಯೇ ನಮಃ. ಈ ಮಂತ್ರವನ್ನ ಸದಾ ಪಠಣೆಯನ್ನ ಮಾಡಿ. ಖಂಡಿತವಾಗಿ ನಿಮಗೆ ಈ ಒಂದು ಸುದಿನದ ಕಾಲ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಶುಭವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ.